ನಮ್ಮ ಹೊಯ್ಸಳ ರಾಜ್ಯವನ್ನು ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು. ಹೊಯ್ಸಳ ಚರಿತ್ರೆ ಮೊದಲಾಯಿತು. ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಕೊನಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು. ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಪ್ರಿಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ಮೂಲಕ ಹೊಯ್ಸಳ ವಂಶ ಹುಟ್ಟಿರುವ ಕಥೆಯನ್ನು ಸುಂದರವಾಗಿ ತೋರಿಸಿಕೊಟ್ಟ ನಮ್ಮ ಗೆಳೆಯರಿಗೆ ಧನ್ಯವಾದಗಳು. London Bridge is falling down, falling down, falling down. London Bridge is falling down, my fair lady. London is a city which is well known for the fashion all over the world. Now children of Thirsty are going to take us to London to show us the beauty and glory of the city. Chaliye, hum sab London घूमे, नाचे, गाए, धूम मचाए. These students are trained by Monica ma'am and Manjula ma'am. One to do, what to do, oh ho gई मुंडे दी पतंगा वारगी उड़े उड़ी दी oh हो गई मुंडे दी हिलते चल दी टुक 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 कर दी मेकअप तो कर दिया अंग्रेजी पढ़ दी किट पिट तो कर दी जिन्हें कोई न सादी विक्टोरिया तू कंटी बिग बैन दी पूरा लंदन चमकदा ओ कतो नच पैन दी पूरा लंदन चमकदा लटके दी चादर पे हनीमून करवानिया सामने तेरा साइज दस मारिया मन मन तंगुर का लिख जाए सब कुछ क्लियर मारिया तेरे सामने लगता है छोटा मारिया उससे अप्पा आशा करता हूँ आप सब भी लंदन बहुत ही सुंदर लगा. धन्यवाद दोस्तों. जक्कणका जक्कणका जक्कणकाना ಜಕ್ಕಣಕ ಜಕ್ಕಣಕ ಜಕ್ಕಣಕನ. ಹೇ ನಿಶ್ಮಿತಾ, ಏನು ಮಾಡ್ತಿದ್ಯಾ? ಯಾಕೆ ಹಿಂಗೆ ಕುಣಿತಾ ಇದೆಯಾ? ನಾವು ಇಲ್ಲಿ ಬಂದಿರೋದು ನೃತ್ಯ ಮಾಡೋಕ್ಕಲ್ಲ, ಗೊತ್ತಲ್ವಾ ನಿಂಗೆ? ಹ್ಞೂ ಗೊತ್ತು. ನೀನು ಹಾಡು ಕೇಳಿದ್ರೆ ಎಲ್ರಿಗೂ ಕುಣಿಬೇಕನ್ಸುತ್ತೆ. ಹೌದಾ? ಅದ್ಯಾವುದು? ನೀನು ಹಳ್ಳಿಗಳಿಗೆ ಹೋಗಿದ್ಯಾ? ಹಾ ಹೋಗಿದ್ದೀನಿ. ಹಳ್ಳಿಗಳಲ್ಲಿ ಹಾಡು ಕೇಳಿದ್ಯಾ? ಹಾ ಕೇಳಿದ್ದೀನಿ. ಓ ಅದಾ ಜನಪದ ಹಾಡುಗಳು. ಹೌದು, ಅದೇ ಜನಪದ ಹಾಡುಗಳನ್ನು ರೈತರು ತಮ್ಮ ಸುಗ್ಗಿ ಕಾಲದಲ್ಲೂ ಕೂಡ ಹಾಡುತ್ತಾರೆ. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ ರೈತನ ಬಾಳಿನಲ್ಲಿ. ಇಂತಹ ಸುಗ್ಗಿ ಹಾಡಿನ ತಾಳಕ್ಕೆ ಕುಣಿಯಲಿದ್ದಾನೆ ನಮ್ಮ 3ನೇ ತರಗತಿ ಡಿ ವಿಭಾಗದ ಮಕ್ಕಳು. ಈ ನೃತ್ಯವನ್ನು ಹೇಳಿಕೊಟ್ಟವರು ಅಲಗಮೈ ಮ್ಯಾಮ್ ಮತ್ತು ರಶ್ಮಿ ಮ್ಯಾಮ್.
ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಕಂತೆ ಕಂತೆ ಕಟ್ಟಿ ನಿಂತ ಬರವೆ ಅಂದ ಬಳಿಯ ತುಂಬಿ ಕೊಡುವ ಪರಿಧಾನ ಚಂದ ನೋಡಿ ಬಳಿಯ ತುಂಬಿ ಕೊಡುವ ಪರಿಧಾನ ಚಂದ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ Thank you friends for taking us to fields and showing farmers happiness. Vanchita, do you know which state in India is the smallest state? Yes, I know. It is Goa. Goa is the cutest state known for a relaxed holiday. Goans are passionate about their food, music, religion. Goans are extremely amicable and love to mingle. They are harmonious and life-loving people with an unavoidable magnetism. To showcase their lifestyles, children of 3rd E are coming to the stage. It's the party time. Let us join their dance. Ya ya maya ya, ya ya maya ya, ya ya maya ya.
you friends for taking us to Goa and let us join the party. ಹೌದು, ನಾವು ಗೋವಾದಲ್ಲೇ ಇದ್ದಂಗಿತ್ತು. ಮನುಷ್ಯರಾದ ನಾವು ನಮ್ಮ ಸ್ವಾರ್ಥಕ್ಕಾಗಿ ಕಾಡುಗಳನ್ನೆಲ್ಲ ಕಡಿತೀವಿ. ಇದರಿಂದ ನಮ್ಮ ನಾಶಕ್ಕೆ ನಾವೇ ನಾಂದಿ ಹಾಡ್ತಿದ್ದೀವಿ. ಅಂದ ಹಾಗೆ ನಿಶ್ಮಿತಾ, ನೀನು ಕಾಡು ಜನರನ್ನು ನೋಡಿದ್ದೀಯಾ? ಹಾ, ನೋಡಿದ್ದೀನಿ. ಅಡವಿ ದೇವಿಯ ಕಾಡು ಜನಗಳ ಹಾಡು ನಾಳಿಗೆ ಜೀವ ತುಂಬಿದೆ. ಕಾಡು ಜನರ ಹಾಡು, ನೃತ್ಯ ಮತ್ತು ಸಂಸ್ಕೃತಿಯೇ ಬೇರೆ. ಇಂತಹ ವಿಭಿನ್ನ ಸಂಸ್ಕೃತಿಯು ನಾಗರಹೊಳೆಯ ದಟ್ಟ ಕಾಡಿನಲ್ಲಿಯೂ ಇದೆ. ಈ ಕಾಡು ಜನರು ಹೇಗೆ ನೃತ್ಯ ಮಾಡುತ್ತಾರೆ ಎಂದು ತಮಗೆ ತೋರಿಸಲು ಹೊರಟಿದ್ದಾರೆ ನಮ್ಮ 3ನೇ ತರಗತಿ ಎ ವಿಭಾಗದ ಮಕ್ಕಳು. ಈ ನೃತ್ಯಕ್ಕೆ ತರಬೇತಿ ನೀಡಿದವರು ಶ್ರೀಪ್ರಿಯಾ ಮ್ಯಾಮ್ ಮತ್ತು ಗೀತಾ ಪ್ರತಾಪ್ ಮ್ಯಾಮ್. ವಾವ್, ಇಟ್ ವಾಸ್ ವೆರಿ ನೈಸ್. ನಾಗರಹೊಳೆಯ ಅರಣ್ಯಕ್ಕೆ ಹೋಗಿ ನೃತ್ಯ ನೋಡ್ದಾಗಿತ್ತು, ಹೌದಲ್ವಾ? ಹಾಗಾದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ಧನ್ಯವಾದಗಳು ಸ್ನೇಹಿತರೆ.
अब तक हमने लंदन देखा, पेरिस देखा और देखा जापान। माइकल देखा, एल्विस देखा, सब देखा मेरी जान। सारे जग में कहीं नहीं है दूसरा हिंदुस्तान, दूसरा हिंदुस्तान। I love my India, I love my India। यही बताने के लिए आ रहे हैं चौथे कक्षा की तितलियाँ। तुम्हें पता है एकता में ही ताकत होती है। अगर हम एकजुट होकर किसी मुसीबत का सामना करें तो हमें सफलता जरूर मिलती है। 3, 4, 5, 6 हो गए। बहुत सारे क्या बहुत सारे? अच्छा बताती हूँ। सूरज एक, चंदा एक, तारे अनेक। तारों को अनेक भी कहते हैं। नहीं नहीं, देखो फिर से। सूरज एक, चंदा एक, करके तारे भये अनेक। ठीक से समझाओ ना दीदी। देखो देखो एक गिलहरी, पीछे पीछे अनेक गिलहरियाँ। एक तितली, एक और तितली, एक 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 करके हो गई अब अनेक तितलियाँ। समझ गया दीदी? एक उंगली अनेक उंगलियाँ। हाँ दीदी दीदी, वो देखो अनेक चिड़िया। अनेक चिड़ियों की कहानी सुनोगे? हाँ हाँ। एक चिड़िया, एक एक करके अनेक चिड़िया। एक चिड़िया अनेक चिड़िया, दाना चुगने बैठ गई थी। हाय राम, पर वहाँ व्याध ने एक जाल बिछाया था। व्याध? व्याध कौन दीदी? व्याध चिड़िया पकड़ने वाला। फिर क्या हुआ दीदी? व्याध ने उन्हें पकड़ लिया, मार डाला। हिम्मत से अगर जुट रहे तो, छोटे हाँ पर मिले रहे तो, बड़ा काम भी होवे भैया, बड़ा काम भी होवे भैया। 1 2 3।
सयानी चिड़िया मिलजुल कर जाल लेकर भागी चिड़िया